ಈ ಆಲೂಗಡ್ಡೆಯನ್ನು ಈ ಅನ್ನದಲ್ಲಿ ಹಾಕಿ ನೋಡಿ. ವಿಡಿಯೋ ಪೂರ್ತಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಇವತ್ತಿನ ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ, ನೋಡೋಣ. ಒಂದು ಕುಕ್ಕರಲ್ಲಿ ತಳಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಸಣ್ಣ ಪ್ಲೇಟ್ ಇಟ್ಟು, ಒಂದು ಬಾಕ್ಸಲ್ಲಿ ಅನ್ನಕ್ಕಿಟ್ಟಿದ್ದೀನಿ 2 ಗ್ಲಾಸು. ಅದ್ರ ಮೇಲೆ 4 ಆಲೂಗಡ್ಡೆ ಕೂಡ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ರಸಮ್ಗೆ ಬೇಳೆ, ಟೊಮೆಟೊ, ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕಿ ಇಟ್ಟಿದ್ದೀನಿ. ಈ ಐಡಿಯಾ ಮಾಡೋದ್ರಿಂದ ಗ್ಯಾಸ್ ಸೇವ್ ಆಗುತ್ತೆ, ಅದ್ರ ಜೊತೆಗೆ ಅಡುಗೆ ಕೂಡ ಬೇಗ ಆಗುತ್ತೆ. ಮಿಸ್ ಮಾಡದೆ ಈ ಐಡಿಯಾ ಟ್ರೈ ಮಾಡಿ. ಈ ಸುಲಭ ವಿಧಾನ ಬೆಳಗಿನ ತಿಂಡಿ ರೆಡಿ. ಒಂದು ಕಡಾಯಿಯಲ್ಲಿ 1 ಚಮಚ ಎಣ್ಣೆ ಹಾಕಿ, ಸ್ವಲ್ಪ ತೊಗರಿಬೇಳೆ, 1 ಚಮಚದಷ್ಟು ತೊಗರಿಬೇಳೆಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಶುಂಠಿ 1 ಇಂಚು, 3 ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹಾಗೆ ಒಂದು ಅರ್ಧ ಬಟ್ಲು ಕಾಯಿ ತುರಿಯನ್ನು ಹಾಕಿ ಕೈ ಬಿಡದೆ ಮತ್ತೆ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಡಿಫ್ರೆಂಟ್ ಆಗಿರುವ ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು. ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಒಂದು ಗ್ರೇವಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಯಿತು. ಇದನ್ನು ಇವಾಗ ತೆಗೆದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದೇ ಕಡಾಯಿಯಲ್ಲಿ 2ರಿಂದ 3 ಚಮಚ ಎಣ್ಣೆ ಹಾಕಿ ದಪ್ಪ ಮೆಣಸಿನಕಾಯಿ ಹಾಗೆ 1 ಕ್ಯಾರೆಟನ್ನು ಉದ್ದಕ್ಕೆ ಕಟ್ ಮಾಡಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಇಷ್ಟವಾದ ತರಕಾರಿ ಕೂಡ ಹಾಕೋಬೋದು ಇದಕ್ಕೆ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು ಕಾಳು ಹಾಕಿ ರುಬ್ಬಿರುವ ಈ ಮಸಾಲವನ್ನು ಹಾಕಿ ಚೆನ್ನಾಗಿ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಇದು ಪುದೀನ ರೈಸ್, ಇದು ಮಸಾಲೆ ಪುದೀನ ರೈಸು. ಡೈಲಿ ಒಂದೇ ಥರದ ರೈಸ್ ರೆಸಿಪಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ಕೊತ್ತಂಬರಿ ಪುದೀನವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಇದನ್ನು ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಿ ಗೊಜ್ಜನ್ನು ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಅನ್ನದಲ್ಲಿ ಕಲಿಸ್ಕೋಬೋದು. ರುಚಿಗೆ ಉಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಇದು ರೆಡಿ ಆಯಿತು. ನಿಮಗೆ ಯಾವಾಗ ತಿಂಡಿ ಬೇಕೋ ಆವಾಗ ರೆಡಿ ಮಾಡಿ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಅನ್ನದಲ್ಲಿ ಒಂದೇ ಥರದ ರೆಸಿಪಿ ಮಾಡಿ ಬೇಜಾರಾಗಿದ್ದರೆ ಈ ಹೊಸ ಥರದ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡೋಣ. ಅನ್ನದಲ್ಲಿ ಮಾಡಿದ್ದೀವಿ ಅಂತಲೇ ನಂಬೋಕ್ಕೆ ಸಾಧ್ಯ ಇಲ್ಲ ಇದನ್ನು, ಅಷ್ಟು ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸ್ ರೆಸಿಪಿ. ಇದಕ್ಕೆ ಅನ್ನ ಬೇಕಾಗುತ್ತೆ. ಮಿಕ್ಕಿರುವ ಅನ್ನ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಅನ್ನ ಮತ್ತೆ ನೀವು ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಬೌಲ್ ಅನ್ನ ಮಿಕ್ಕಿತ್ತು, ಅದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಮೆತ್ತಗೆ ಮಾಡಿರುವ ಅನ್ನನ ಒಂದು ಅಗಲವಾದ ಒಂದು ಪಾತ್ರೆಗೆ ಅಥವಾ ತಟ್ಟೆಗೆ ಹಾಕ್ಕೊಳ್ಳೋಣ. ಆದಷ್ಟು ಅನ್ನನ ಮೆತ್ತಗೆ ಮಾಡ್ಕೊಂಡ್ಮೇಲೆ ನಾವು ಕೆಲವೊಂದು ಮಸಾಲ ಪದಾರ್ಥಗಳನ್ನು ಹಾಕ್ಕೋಬೇಕು. ಇದಕ್ಕೆ ಚೆನ್ನಾಗಿ ಬೇಯಿಸಿರುವ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು. ಆಲೂಗಡ್ಡೆನ ಈಗ ಒಂದೊಂದೇ ಈ ರೀತಿ ಪೇಸ್ಟ್ ಮಾಡಿ ಕೈಯಲ್ಲೇ ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಮೊದಲು ಕೈಯಿಂದ ಕಲಸಿರಬೇಕು, ಮೆತ್ತಗಾಗಬೇಕು. ನಂತರ ನೀವು ಆಲೂಗಡ್ಡೆಯನ್ನು ಈ ರೀತಿ ಕೈಯಿಂದ ಕಲಿಸ್ಕೋಬೇಕು, ಸ್ನ್ಯಾಶ್ ಮಾಡಿ ಹಾಕಬೇಕು. ಸ್ವಲ್ಪನೂ ಆಲೂಗಡ್ಡೆ ಗಟ್ಟಿ ಇರಬಾರ್ದು, ಹದವಾಗಿ ಬೆಂದಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಣಮೆಣಸಿನಕಾಯಿ ಸಣ್ಣದಾಗಿ ಪುಡಿ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕಿ ಈ ರೀತಿ ಹದವಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ತಟ್ಟೆಯಲ್ಲಿ ಚೆನ್ನಾಗಿ ಒತ್ತಿ ಇಟ್ಕೊಂಬಿಡಿ. ಇದಕ್ಕೆ ಸ್ವಲ್ಪ ಮೇಲೆ ನೀರು ಹಾಕಿ ಚೆನ್ನಾಗಿ ಈ ರೀತಿ ರೊಟ್ಟಿ ಥರ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ. ಈ ರೀತಿ ನೋಡಿ, ಕಟ್ ಮಾಡಿ ಸಣ್ಣದಾಗಿ ತುಂಡಾದರೂ ನೀವು ಮಾಡ್ಕೋಬೋದು. ಎಣ್ಣೆಯಲ್ಲಿ ಕರಿಯುವಾಗ ಉದ್ದ ತುಂಡಾದರೂ ಪರವಾಗಿಲ್ಲ. ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು. ಮತ್ತೆ ಏನಾದರೂ ಅದು ಲೆವೆಲ್ ಬಂದಿಲ್ಲ ಅಂದರೆ ಮತ್ತೆ ನೀವು ಅದನ್ನು ಈ ರೀತಿ ಮತ್ತೆ ತಟ್ಟೆಯಲ್ಲಿ ಹಾಕಿ ನೀವು ಕಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇದೇ ರೀತಿಯಾಗಿ ಸ್ಲೈಸನ್ನು ತಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ನೀಟಾಗಿ ಸ್ಲೈಸ್ ಬಂದಿದೆ. ಈಗ ಎಣ್ಣೆ ಕೂಡ ಕಾದಿದೆ. ಎಣ್ಣೆಯಲ್ಲಿ ಒಂದೊಂದೇ ಪೀಸನ್ನು ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಎಣ್ಣೆ ಕಾಯಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಬೇಕು ಉರಿಯನ್ನು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೊಂದು ಸ್ನ್ಯಾಕ್ಸ್ ರೆಸಿಪಿ. ಏನೂ ಮನೆಯಲ್ಲಿ ಖಾಲಿಯಾಗಿದೆ ಎಲ್ಲ, ಅನ್ನ ಅಂತೂ ಇದ್ದೇ ಇರುತ್ತೆ. ಅನ್ನದಲ್ಲಿ ಈ ರೀತಿ ನೀವು ಸಿಂಪಲ್ಲಾಗಿ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿ ಡಿಫ್ರೆಂಟಾಗಿರುತ್ತೆ. ಇದಕ್ಕೆ ಯಾವ ಹಿಟ್ಟನ್ನು ಕೂಡ ಬಳಸಿಲ್ಲ, ಬರೀ ಅನ್ನದಲ್ಲಿ ಮಾಡಿರುವಂಥದ್ದಿದು.
ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿ ನೀವು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಒಂದು ತಟ್ಟೆಗೆ ಹಾಕ್ಕೊಂಬಿಡಿ. ಇದೇ ರೀತಿ ಎಲ್ಲವನ್ನು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾವು ಕೈಯಲ್ಲಿ ಶೇಪ್ ತಕ್ಕೋಬೋದು ನೋಡಿ. ಈ ರೀತಿ ಕೈಯಲ್ಲೇ ಉದ್ದ ಶೇಪನ್ನು ತೆಗೆದು ಎಣ್ಣೆಲೆ ಬಿಟ್ಕೋಬೋದು. ಬೇಕಿದ್ರೆ ಚಾಕುದಲ್ಲಿ ಕೂಡ ಕಟ್ ಮಾಡ್ಬೋದು. ಯಾವುದೇ ಮಾಡಿದರೂ ರುಚಿ ಸೇಮ್ ಇರುತ್ತೆ, ಸಖತ್ತಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಒಮ್ಮೆ ಈ ಅನ್ನದಲ್ಲಿ ಈ ಹೊಸ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಗರಿ ಗರಿಯಾಗಿರುವಾಗ ಊಟದ ಜೊತೆಗೆ ಚೆನ್ನಾಗಿರುತ್ತೆ, ಹಾಗೆ ಕೂಡ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಇದು ಅನ್ನದಲ್ಲಿ ಮಾಡಿದೆ ಅಂತಲೇ ಗೊತ್ತಾಗಂಗಿಲ್ಲ ಅಲ್ವಾ. ಇವತ್ತಿನ ಸಿಂಪಲ್ ಆಗಿರುವ ರೆಸಿಪಿ, ಅನ್ನದಲ್ಲಿ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.